ಇನ್ನು ಹಾಸನಾಂಬೆಯ ದರ್ಶನದಲ್ಲಿ ಕಾಲ್ತುಳಿತದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೊರ ಜಿಲ್ಲೆಗಳ ಭಕ್ತರನ್ನ ನಿಯಂತ್ರಿಸುವಂತೆ ಡಿಸಿಗೆ ಎಸ್ಪಿ ಪತ್ರ ಬರೆದಿದ್ದಾರೆ. ಅನಾಹುತ ಆದ್ರೆ ನಾವು ಹೊಣೆಯಲ್ಲ ಅಂತಲೂ ಕೂಡ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ವಿಶೇಷ ಬಸ್ನ ವ್ಯವಸ್ಥೆ ಏನಿದೆ ಅದನ್ನ ರದ್ದು ಮಾಡಿ ಅಂತ ಜಿಲ್ಲಾಧಿಕಾರಿಗೆ ಇಲಾಖೆಯಿಂದ ಪತ್ರ, ಡಿಸಿಗೆ ಪತ್ರ ಬರೆದಿದ್ದಾರೆ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತ್. ಅಂದ್ರೆ ಕಾಲ್ತುಳಿತ ಆಗುವಂತಹ ಆತಂಕ ವ್ಯಕ್ತಪಡಿಸಿ ಡಿಸಿಗೆ ಎಸ್ಪಿಯಿಂದ ಪತ್ರ. ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂತಹ ಸ್ಥಳಾವಕಾಶ ಕಡಿಮೆ ಇದೆ. ಸರತಿ ಸಾಲುಗಳು ಬ್ಯಾರಿಕೇಡ್ ದಾಟಿ ಮುಂದೆ ಹೋಗ್ತಾ ಇದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಸಾಲು ರಜೆ ಇದೆ. ಹಾಗಾಗಿ ಕಾಲ್ತುಳಿತ ಸಂಭವಿಸಿದ್ರೆ ಪೊಲೀಸ್ ಇಲಾಖೆ ಹೊಣೆಯಾಗಲ್ಲ. ಭಕ್ತಾದಿಗಳು ಭಾರಿ ಪ್ರಮಾಣದಲ್ಲಿ ಬಂದ್ರೆ ನೂಕುನುಗ್ಗಲಾಗುತ್ತೆ. ಎಲ್ಲಾ ರೀತಿಯ ಸರತಿ ಸಾಲುಗಳಲ್ಲೂ ನೂಕುನುಗ್ಗಲಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಾಲ್ತುಳಿತದಂತಹ ಘಟನೆಗಳು ಜರುಗುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ವಿಶೇಷ ಬಸ್ಗಳಲ್ಲಿ ಬರುವಂತಹ ಭಕ್ತರನ್ನ ನಿಯಂತ್ರಿಸಿ ವಿಶೇಷ ಬಸ್ಗಳ ವ್ಯವಸ್ಥೆ ಏನಾಗಿದೆ ಅದನ್ನ ರದ್ದು ಮಾಡಿ ಅಂತಲೂ ಕೂಡ ಪತ್ರ ಬರೆದಿದ್ದಾರೆ. ಹಾಸನ ಡಿಸಿಗೆ ಎಸ್ಪಿ ಮೊಹಮ್ಮದ್ ಸುಜಿತಾ ಬರೆದಿರುವಂತಹ ಪತ್ರ ಇದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಹಾಸನಾಂಬೆಯತ್ತ ಧಾವಿಸ್ತಾ ಇದ್ದಾರೆ. ವರ್ಷಕ್ಕೊಮ್ಮೆ ಮಾತ್ರ ದೀಪಾವಳಿಯ ಸಂದರ್ಭದಲ್ಲಿ 12 ದಿನಗಳ ಕಾಲ ಹಾಸನಾಂಬೆಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಆಗತ್ತೆ. ಅದರಲ್ಲೂ ಈಗ ವೀಕೆಂಡ್, ಇವತ್ತಿನಿಂದ ದೀಪಾವಳಿಯ ರಜೆ ಬೇರೆ ಇದೆ. ಈ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾನುವಾರವಾಗಿರೋದ್ರಿಂದ ಭಕ್ತಾದಿಗಳು ಆಗಮಿಸೋ ಸಾಧ್ಯತೆ ಇದೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟಕರವಾಗುತ್ತೆ. ಆ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಭಕ್ತರು ಬಂದರೆ ಕಾಲ್ತುಳಿತ ಆಗೋ ಸಂಭಾವ್ಯತೆ ಇದೆ. ಏನಾದರೂ ಆ ಥರದ್ದಾದರೆ ನಾವು ಹೊಣೆಯಲ್ಲ ಅಂತಲೂ ಕೂಡ ಪೊಲೀಸ್ ಇಲಾಖೆ ಎಚ್ಚರಿಸ್ತಾ ಇದೆ. ಈ ಬಗ್ಗೆ ಎಸ್ಪಿ ಡಿಸಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಅದೆಲ್ಲವನ್ನ ಕೂಡ ಉಲ್ಲೇಖಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂತಂದ್ರೆ ಅವರು ತಡಿಬೇಕು, ಅದಕ್ಕೆ ಕ್ರಮ ಆಗಬೇಕು. ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಏನಾಗಿದೆ ಅದನ್ನ ರದ್ದು ಮಾಡಿ ಅಂತಲೂ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಭಕ್ತರನ್ನ ನಿಯಂತ್ರಿಸಿ ಎನ್ನುವ ಪತ್ರ ಇದು. ಗಮನಿಸ್ತಾ ಇದ್ದೀವಿ, ನಿತ್ಯವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಶಕ್ತಿ ದೇವತೆ ದುರ್ಗಾ ಸ್ವರೂಪಿಣಿ ಹಾಸನಾಂಬೆಯ ದರ್ಶನೋತ್ಸವದ 10ನೇ ದಿನ ಇವತ್ತು ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಹೇಳಿ ಕೇಳಿ ಇವತ್ತು ಭಾನುವಾರ ಸಹಜವಾಗಿಯೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಸಂಖ್ಯೆಯ ಭಕ್ತರು ಆಗಮಿಸ್ತಾ ಇದ್ದಾರೆ. ಇವತ್ತು ಮುಂಜಾನೆ 5 ಗಂಟೆಯಿಂದ ದರ್ಶನ ಆರಂಭ ಆಗಿದೆ. ನಾವು ನೋಡ್ತಾ ಇದ್ದೀವಿ ಹಾಸನಾಂಬೆಯ ಗರ್ಭಗುಡಿಯ ಸಮೀಪ ನಾವಿವೆ. ಸರತಿ ಸಾಲಲ್ಲಿ ಬಂದಿರತಕ್ಕಂಥ ಭಕ್ತರು ಹಾಸನಾಂಬೆ ದೇಗುಲದ ಒಳಗಡೆ ಹೋಗಿ ಹಾಸನಾಂಬೆ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು 10ನೇ ದಿನ, ಏನು ಅಕ್ಟೋಬರ್ 10ನೇ ತಾರೀಕಿಂದ ಆರಂಭ ಆಗಿರ್ತಕ್ಕಂಥ ಹಾಸನಾಂಬೆಯ ದರ್ಶನೋತ್ಸವದಲ್ಲಿ ಇವತ್ತು 10ನೇ ದಿನ ಇದೆ. ಇನ್ನೂ ಕೂಡ 3 ದಿನಗಳು ದರ್ಶನೋತ್ಸವ ಬಾಕಿ ಇದೆ. ಇತಿಹಾಸದಲ್ಲಿ ಹಾಸನಾಂಬೆಯ ದರ್ಶನೋತ್ಸವದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡಿರದಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಈಗಾಗಲೇ ದರ್ಶನವನ್ನು ಮಾಡಿದ್ದಾರೆ. 9 ದಿನಗಳಲ್ಲಿ 17 ಲಕ್ಷ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಮಾಡಿದರೆ 13 ಕೋಟಿಗೂ ಅತ್ಯಧಿಕ ಮೊತ್ತದ ಟಿಕೆಟ್ಗಳು ಕೂಡ ಸೇಲ್ ಆಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಹಾಸನಾಂಬೆ ದರ್ಶನೋತ್ಸವದಲ್ಲಿ ಇತಿಹಾಸ. ಯಾಕೆಂತ ಹೇಳಿದ್ರೆ ಈ ಬಾರಿ ಜಿಲ್ಲಾಡಳಿತ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗದ ಹಾಗೆ ದರ್ಶನಕ್ಕೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಮಾಡ್ಕೊಂಡಿದ್ರು. ಜೊತೆಗೆ VIP VVIP ಪಾಸ್ಗಳಿಂದ ಕಳೆದ ವರ್ಷ ಏನು ಗೊಂದಲ ಆಗಿತ್ತು ಆ ಗೊಂದಲ ನಿವಾರಣೆಗಾಗಿ ಆ ಪಾಸ್ಗಳನ್ನೇ ರದ್ದು ಮಾಡಲಾಗಿತ್ತು. ಇದೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರಲು ಒಂದು ರೀತಿ ಪ್ರೇರಣೆಯನ್ನು ನೀಡಿತ್ತು. ಹಾಗಾಗಿ ಭಕ್ತರು ಕೂಡ ಬಂದಿದ್ದಾರೆ. ಇವತ್ತು ಕೂಡ ಏನು ಇಷ್ಟೆಲ್ಲ ಜನರು ಬಂದು ದರ್ಶನ ಮಾಡ್ಕೊಂಡು ಹೋದ್ರೂ ಕೂಡ ಜನರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ನಾವು ನೋಡ್ತಾ ಇದ್ದೀವಿ ಅಲ್ಲಿ ದರ್ಶನ ಮಾಡ್ಕೊಂಡಿರ್ತಕ್ಕಂಥ ಭಕ್ತರು ಈಗ ದರ್ಶನ ಮಾಡಿ ಹೊರಗಡೆ ಬರ್ತಿರ್ತಕ್ಕಂಥ ಸಾಲನ್ನು ನಾವು ನೋಡ್ತಾ ಇದ್ದೀವಿ. ಎಡಭಾಗದಲ್ಲಿ ಏನು ಕಾಣ್ತದೆ ಇದೆ ಗರ್ಭಗುಡಿ. ಇಲ್ಲೂ ಕೂಡ ನಾವು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು. ಗರ್ಭಗುಡಿ ಒಳಗಡೆ ಅತ್ಯಂತ ಫಾಸ್ಟಾಗಿ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಫಾಸ್ಟಾಗಿ ದರ್ಶನವನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಗರ್ಭಗುಡಿ ಬರೀ ಬಂದಂಥ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬರ್ತಾರೆ. ಸೊ ನಂತರ ಮುಂದೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ, ಅಲ್ಲೂ ಕೂಡ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಹೋಗ್ತಾರೆ. ಇನ್ನು ಅಂದರೆ ಈ ಬಾರಿ ಅಕ್ಟೋಬರ್ 23ಕ್ಕೆ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ಮುಚ್ಚುತ್ತೆ. 22ರವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಎಲ್ಲರೂ ಈ ಬಾರಿ 300 ರೂಪಾಯಿ ಕ್ಯೂ ಇರ್ಬೋದು, 1000 ರೂಪಾಯಿ ಟಿಕೆಟ್ನ ಕ್ಯೂ ಇರ್ಬೋದು. ಎಲ್ಲವೂ ಕೂಡ ಆರಂಭದ ದಿನಗಳಲ್ಲಿ ಕೇವಲ ಒಂದು 3-4 ದಿನಗಳು ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಖಾಲಿ ಇರ್ತಾ ಇತ್ತು. ಆದರೆ ಕಳೆದ 4 ದಿನಗಳಿಂದ ನಿರಂತರವಾಗಿ ಈ ಎಲ್ಲ ಸರತಿ ಸಾಲುಗಳು ಭರ್ತಿ ಆಗ್ತಾ ಇದ್ದಾವೆ. ಎಲ್ಲ ಕಡೆ ಕೂಡ ಸರತಿ ಸಾಲುಗಳಲ್ಲಿ ನಿಂತು ಭಕ್ತರು ದರ್ಶನವನ್ನು ಪಡೀಲಿಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಧರ್ಮ ದರ್ಶನಕ್ಕೆ ಸುಮಾರು 10 ಕಿಲೋಮೀಟರ್ ಅಷ್ಟು ಉದ್ದದ ಬ್ಯಾರಿಕೇಡ್ ಹಾಕಲಾಗಿದ್ರೆ ಏನು 1000 ರೂಪಾಯಿನ ಟಿಕೆಟ್ನ ಸರತಿ ಸಾಲುಗಳಿಗೆ ಸುಮಾರು 2.5-3 ಕಿಲೋಮೀಟರ್ ಅಷ್ಟು ಉದ್ದದ ಕ್ಯೂಗಳನ್ನು ಹಾಕಲಾಗಿದೆ, ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ಹಾಗೆ 300 ರೂಪಾಯಿ ಟಿಕೆಟ್ಗೂ ಕೂಡ ಸುಮಾರು 5 ಕಿಲೋಮೀಟರ್ ಉದ್ದದ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಅಪಾರ ಸಂಖ್ಯೆಯಲ್ಲಿ ಬರ್ತಿರ್ತಕ್ಕಂಥ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಸನಾಂಬೆಯ
ದರ್ಶನವನ್ನು ಪಡೆದು ಹೋಗ್ತಾ ಇರ್ತಕ್ಕಂಥದ್ದು. ಮೇಡಮ್, ನೀವು ಎಲ್ಲಿಂದ ಬಂದ್ರಿ ಮೇಡಮ್? ಎಷ್ಟೊತ್ತಿಗೆ ದರ್ಶನ ಆಯ್ತು? ನಾವು ಬೆಂಗಳೂರಿಂದ ಆ್ಯಕ್ಚುಲಿ ನೆನ್ನೆನೇ ಟಿಪ್ಟೂರಿಗೆ ಬಂದಿದ್ವಿ. ಟಿಪ್ಟೂರಿಗೆ ಬಂದುಬಿಟ್ಟು ಇವಾಗ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಹೊರಟ್ವಿ. ಇಲ್ಲಿ 1000 ರುಪೀಸ್ದು ಕಾರ್ಡ್ ಬಂದ್ವಿ. 10 ಮಿನಿಟ್ಸಲ್ಲಿ ದರ್ಶನ ಆಯಿತು. ಇದೇ ಫಸ್ಟ್ ಟೈಮ್ ಬಂದ್ರಾ? ಹಿಂದೆ ಬರ್ತಾ ಇದ್ರೆ? ಈ ಸಲ ವ್ಯವಸ್ಥೆಗಳಲ್ಲಿ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಪ್ರತಿ ವರ್ಷ ಬರ್ತಾರೆ. ನಾವು ಇವತ್ತು ನೋಡಲೇಬೇಕು ಅಂತ ಈ ಸಲನೇ ಬಂದಿದ್ದು. ತುಂಬ ಆರ್ಗನೈಸ್ಡ್ ಆಗಿದೆ. 10 ಮಿನಿಟ್ಸಲ್ಲಿ. ಹೌದು ತುಂಬ ಪವರ್ಫುಲ್. ಅದಕ್ಕೆ ಈ ಸಲ ದರ್ಶನ ಮಾಡಲೇಬೇಕು ಅಂತ ಮಾಡಿದ್ವಿ. ಜಸ್ಟ್ 10 ಮಿನಿಟ್ಸಲ್ಲಿ ದರ್ಶನ ಆಯಿತು. 1000 ರುಪೀಸ್. ಓಕೆ, ಥ್ಯಾಂಕ್ ಯು. ಇದು ಭಕ್ತರ ಮಾತುಗಳು. ಅಂದರೆ ಹಿಂದಿನ ವರ್ಷಗಳು ಬಂದಿದ್ರು ಕೂಡ ಮತ್ತೊಮ್ಮೆ ಹಾಸನಾಂಬೆಯನ್ನು ದರ್ಶನ ಮಾಡಬೇಕು ಅಂತಕ್ಕಂಥ ಹಂಬಲದೊಂದಿಗೆ, ಹಾಸನಾಂಬೆಯ ಆಶೀರ್ವಾದ ಪಡಿತಕ್ಕಂಥ ನಿರೀಕ್ಷೆಯೊಂದಿಗೆ ಭಕ್ತರು ಬರ್ತಾರೆ. ಇವತ್ತು ಕೂಡ ಲಕ್ಷ ಸಂಖ್ಯೆಯ ಭಕ್ತರು ಆಗಮಿಸಿ ಹಾಸನಾಂಬೆಯ ದರ್ಶನವನ್ನು ಪಡಿತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.